So guys, uh, ವೆಲ್ಕಮ್ ಟು ದ ಕ್ಲೌಡ್ ಡಿಗ್ರಿ. ಸೊ ಇವತ್ತಿನ ನಾವು ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡೋಣ ಅಂದರೆ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಬಗ್ಗೆ ನಾವು ಇವತ್ತು ಕಲಿಯೋಣ. ಸೊ ಏನು ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಅಂದರೆ ಯಾರೆಲ್ಲ ಇದಕ್ಕೆ ಜಾಯ್ನ್ ಆಗ್ಬೋದು, ಮತ್ತು ಏನಿರುತ್ತೆ ಇದರಲ್ಲಿ ಸ್ಯಾಲರಿ ನಿಮಗೆ ಈ ಕೋರ್ಸ್ ಕಂಪ್ಲೀಟ್ ಆದಮೇಲೆ, ಮತ್ತು ಯಾವ್ಯಾವ ಫೀಲ್ಡಲ್ಲಿ ನಿಮಗೆ ಜಾಬ್ ಆಪರ್ಚುನಿಟಿ ಸಿಗುತ್ತೆ. ಸೊ ಇದರೆಲ್ಲ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳ್ಸ್ಕೊಂಡು ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಏನಂದರೆ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಏನಂದರೆ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಸೊ ಒಂದು ವೆಬ್ಸೈಟ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ವೆಬ್ಸೈಟ್ ಇದೆ, ಇ ಕಾಮರ್ಸ್ ವೆಬ್ಸೈಟ್. ಅಂದರೆ ಇ ಕಾಮರ್ಸ್ ವೆಬ್ಸೈಟ್ ಅಂದರೆ ನಿಮ್ಗೆ ಇವಾಗ ಅಮೆಝಾನ್ ಆಗಿರ್ಬೋದು, ಬಿಗ್ ಬಾಸ್ಕೆಟ್ ಆಗಿರ್ಬೋದು, ಇಲ್ಲ ಬೇರೆ ಯಾವ್ದಾದ್ರು ಒಂದು ಶಾಪಿಂಗ್ ವೆಬ್ಸೈಟ್ನ ಇ ಕಾಮರ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇ ಕಾಮರ್ಸ್ ವೆಬ್ಸೈಟಲ್ಲಿ ನಿಮಗೆ ಏನು ಬರುತ್ತೆ ಅಂದರೆ ಫ್ರಂಟ್ ನಿಮ್ಗಂತೂ ಸ್ಟೋರ್ ಸಿಗುತ್ತೆ. ಅಂದರೆ ಈಗ ಒಂದು ಕಾಟನ್ ಟಿ ಶರ್ಟ್ಸ್ ಆಗಿರ್ಬೋದು, ಯಾವ್ದಾದ್ರು ಜೆರ್ಸೀಸ್ ಆಗಿರ್ಬೋದು, ಇಲ್ಲ ಮತ್ತು ಯಾವ್ದಾದ್ರು ಬೇರೆ ಪ್ಯಾಂಟ್ಸ್ ಆ ಥರ ನಿಮಗೆ ಸ್ಟೋರ್ ಎಲ್ಲ ಆ ಥರ ತೋರಿಸ್ತಾ ಇರುತ್ತೆ. ಸೊ ಓಕೆನಾ, ಅದರಲ್ಲಿ ನೀವು ಏನು ಮಾಡ್ತೀರಾ ಅಂದರೆ ಸೊ ಒಂದು ಐಟಮ್ನ ಬೈ ಮಾಡ್ತೀರಾ. ಬೈ ಮಾಡಿದ್ಮೇಲಿಂದ ನಿಮಗೆ ಒಂದು ಯೂಸರ್ ಇಂಟರ್ಫೇಸ್ ಅನ್ನೋದು ನಿಮಗೆ ಅಲ್ಲಿ ಕಾಣಿಸುತ್ತೆ. ಲೈಕ್ ನಿಮ್ಗೆ ಯಾವಾಗ ಒಂದು ಕ್ಲಿಕ್ ಮಾಡ್ತೀರಾ, ಆ್ಯಡ್ ಟು ಕಾರ್ಟ್ ಅಂತ ಮಾಡ್ತೀರಾ. ಸೊ ಅವೆಲ್ಲ ನೀವು ಮಾಡಬೇಕಿದ್ರೆ ನಿಮ್ಗಲ್ಲೊಂದು ಆಪ್ಷನ್ಗಳು ಚೇಂಜ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವಲ್ಲಿ ಕ್ವಾಂಟಿಟಿನ ಸೆಲೆಕ್ಟ್ ಮಾಡ್ತೀರಾ ಅಂದರೆ ಅಲ್ಲಿ ಕ್ವಾಂಟಿಟಿ ಚೇಂಜ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಕಾರ್ಟಲ್ಲಿ ಐಟಮ್ ಚೇಂಜ್ ಆಗ್ತಾ ಇರುತ್ತೆ. ಮತ್ತು ನಿಮಗೆ ಅದನ್ನ ಕಾರ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸೊ ಕಾರ್ಟ್ ಪೇಜಿಗೆ ಕರ್ಕೊಂಡು ಹೋಗುತ್ತಲ್ಲ, ಸೊ ಅದೆಲ್ಲ ನಿಮಗೆ ಫ್ರಂಟ್ ಎಂಡಲ್ಲಿ ಕಾಣಿಸ್ಕೊಳ್ಳುತ್ತೆ. ಓಕೆನಾ, ಯಾವುದನ್ನ ಎಲ್ಲಿಗೆ ಲಿಂಕ್ ಮಾಡಬೇಕು, ನ್ಯಾವಿಗೇಷನ್ ಎಲ್ಲಿ ಸೆಟ್ ಮಾಡಬೇಕು, ಸೊ ಅದೆಲ್ಲ ನಿಮಗೆ ಫ್ರಂಟ್ ಎಂಡಲ್ಲಿ ಬರುತ್ತೆ. ಸೊ ಅದನ್ನು ಮತ್ತು ನಿಮಗೆ ಸ್ವಲ್ಪ ಯೂಸರ್ ಇಂಟರ್ಫೇಸ್ ಚೆನ್ನಾಗಿರಲಿ ಅಂದ್ಬಿಟ್ಟು ಈ HTML, CSS, ಈ ಜಾವಾ ಎಲ್ಲ ಯೂಸ್ ಮಾಡಿರ್ತಾರೆ ಅದರಲ್ಲಿ. ಓಕೆನಾ, ಮತ್ತು ಈಗ ಬ್ಯಾಕ್ ಎಂಡಲ್ಲಿ ಬಂದರೆ ನಿಮಗೆ ಅಲ್ಲಿ ನೀವು ಏನು ಡೇಟಾ ಕೊಡ್ತೀರಾ ಅದೆಲ್ಲ ಸ್ಟೋರ್ ಆಗಬೇಕಂದ್ರೆ ಒಂದು ಬ್ಯಾಕ್ ಎಂಡ್ ಸರ್ವರ್ಸಲ್ಲಿ ನಿಮ್ಮ ಡೇಟಾ ಸ್ಟೋರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಅಡ್ರೆಸ್ ಆಗಿರ್ಬೋದು, ಜಿಮೇಲ್ ID, ಮೊಬೈಲ್ ನಂಬರ್, ಮತ್ತು ನೀವು ಎಷ್ಟು ಸರಿ ಪರ್ಚೇಸ್ ಮಾಡಿದ್ದೀರಾ, ನಿಮ್ಮ ಲಾಸ್ಟ್ ಪರ್ಚೇಸಸ್ ಏನು. ಸೊ ಇದರೆಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಡೇಟಾ ಎಲ್ಲ ಸ್ಟೋರ್ ಮಾಡಿ, ಸೊ ಡೇಟಾ ಸ್ಟೋರ್ ಮಾಡಿ ನಿಮಗೆ ಅವರು ಅನಲೈಸ್ ಮಾಡ್ಬೋದು. ಅಂದರೆ ಲೈಕ್ ನೀವು ಎಷ್ಟು ದಿನಕ್ಕೊಂದ್ಸಲಿ ಶಾಪಿಂಗ್ ಮಾಡ್ತೀರಾ, ನೀವು ಜಾಸ್ತಿ ಯಾವುದ್ರಲ್ಲಿ ಶಾಪ್ ಮಾಡ್ತೀರಾ. ಸೊ ಇದೆಲ್ಲ ಡೇಟಾ ಅನಲಿಸ್ಟ್ ಅಂತ ಒಂದು ಜಾಬ್ ರೋಲ್ ಇದೆ. ಸೊ ಅವ್ರಿಗಿದು ಎಲ್ಲ ಯೂಸ್ ಆಗುತ್ತೆ. ಸೊ ನಾವು ಈಗ ಇದ್ರ ಬಗ್ಗೆ ಮುಂದಕ್ಕಿನ್ನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಡೈಲಿ ನಿಮಗೆ ಸಿಂಪಲ್ ಕ್ಲಾಸಸ್ ಇರುತ್ತೆ, ಜಾಸ್ತಿ ಬೋರ್ ಓಡಿಸಲ್ಲ. 10 ಮಿನಿಟ್ಸ್ ಕ್ಲಾಸಸ್ ಇರುತ್ತೆ, ಆನ್ಲೈನ್ ಕ್ಲಾಸ್ ಇರುತ್ತೆ. ಜಸ್ಟ್ ನೀವು ಅಟೆಂಡ್ ಆದರೆ ಸಾಕು. ನಾವು ಏನಂದ್ರೆ ಬೇಸಿಕ್ಕಿಂದ ಕಲಿತೀವಿ. HTML, CSS, JavaScript ಎಲ್ಲದರಿಂದ ಕಲಿತು ನಾವು ಈ ವೆಬ್ ಡೆವಲಪ್ಮೆಂಟ್ ಪ್ರೋಸೆಸ್ ಹೇಗೆ ಮಾಡೋದು, ಮತ್ತು ನೀವು ಅದರಲ್ಲಿ ಯಾವ ರೀತಿ ನೀವು ನಿಮ್ಮ ಹತ್ರ ಏನೋ ಮತ್ತೆಲ್ಲ ನಿಮಗೆ ತಲೆಯಲ್ಲಿ ಫುಲ್ಲು ಏನೂ ಇಲ್ಲ, ಆದರೂ ನಿಮ್ಮ ತಲೆಯಲ್ಲಿ ಲಾಸ್ಟ್ ಎಂಡಿನ ಕ್ಲಾಸಸ್ಸಲ್ಲಿ ನಿಮಗೆ ಸ್ವಲ್ಪ ಓಕೆ ಒಂದು ವೆಬ್ಸೈಟ್ ಮಾಡಬೇಕು ಅಂತಂದರೆ ನಿಮಗೆ ಆವಾಗ ಅವ್ರು ಕೇಳ್ತೀರಾ, ನಿಮ್ಮ ಕಸ್ಟಮರ್ಸ್ ಇಲ್ಲ ನಿಮ್ಮ ಕ್ಲೈಂಟ್ಸ್ ಯಾರಿರ್ತಾರೋ ಕೇಳಿದಾಗ ಅವ್ರು ಹೇಳ್ತಾರೆ. ಹೇಳಬೇಕಿದ್ರೆ ನಿಮ್ಮ ಮೈಂಡಲ್ಲೇ ಒಂದು ಐಡಿಯಾಸ್ ಬರುತ್ತೆ. ಓಕೆ ಈ ಥರ ಮಾಡಬೇಕು, ಈಗ ಮಾಡಿದ್ರೆ ಹಿಂಗಾಗುತ್ತೆ. ಸೊ ಈ ಥರ ನಿಮಗೆ ಈ ಕ್ಲಾಸ್ ಎಂಡ್ ಆಗೋ ಅಷ್ಟರಲ್ಲಿ ನಿಮ್ಮ ತಲೆಯಲ್ಲಿ ಬರುತ್ತೆ. ಓಕೆ, ಮತ್ತು ನೀವು ಇದರಲ್ಲಿ ಗಿಟ್ ಅಂತ ಕೇಳಿರ್ತೀರ, ಇಲ್ಲ ಕೇಳಿಲ್ಲ ಅಂದರೆ ನೀವು ಮುಂದಕ್ಕೆ ಕಲ್ತ್ಕೋಬೋದು ಬಿಡಿ, ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಸೊ ಇದು ವರ್ಷನ್ ಕಂಟ್ರೋಲ್ ಸಿಸ್ಟಮ್ ಅಂತ ಅದು. ಅಂದರೆ ಅದು ಇವಾಗ ನೀವು ಮತ್ತು ನಿಮ್ಮ ಫ್ರೆಂಡು ಮತ್ತೊಬ್ಬ ಫ್ರೆಂಡು 3 ಜನ ಫ್ರೆಂಡ್ಸ್ ಇರ್ತೀರ. 3 ಜನ ಫ್ರೆಂಡ್ಸ್ ಬಂದು ಡೆವಲಪರ್ ಆಗಿರ್ತೀರ. ಸೊ ಏನಂದರೆ ನೀವು ಯಾವುದೋ ಒಂದು ಕೋಡ್ ಬರೆದಿರ್ತೀರ. ಓಕೆನಾ, ಆ ಕೋಡ್ನ ನೀವು ಬೇರೆಯವರಿಗೆ ಶೇರ್ ಮಾಡಬೇಕು, ಇಲ್ಲ ಅವ್ರು ಬರೆದಿರೋ ಕೋಡ್ನ ನೀವು ನಿಮ್ಮ ಸಿಸ್ಟಮಲ್ಲಿ ಅದನ್ನು ನೋಡಬೇಕು. ಆ ಥರ ಪ್ರೊಸೆಸ್ಗೆಲ್ಲ ನೀವು ಗಿಟ್ನ ಯೂಸ್ ಮಾಡ್ಕೋಬೋದು. ಸೊ ಅದು ಹೇಗೆ ಯೂಸ್ ಮಾಡೋದು ಅಂತೆಲ್ಲ ನಾನು ಮುಂದಕ್ಕೆ ತಿಳ್ಸ್ಕೊಂಡು ಕೊಡ್ತೀನಿ, ಅದ್ರ ಬಗ್ಗೆ ಏನು ತಲೆನೇ ಕೆಡಿಸ್ಕೊಳ್ಬೇಡಿ. ಫ್ರಂಟ್ ಎಂಡಲ್ಲಿ ಬಂದು ಅದೇ ನಿಮ್ಗೆ ಹೇಳಿದ್ನಲ್ಲ ಆಗಲೇ, ರೆಸ್ಪಾನ್ಸಿವ್ ವೆಬ್ ಡಿಸೈನ್ ಅಂದರೆ ನಿಮ್ಗೆ ಈಗ ಎಕ್ಸಾಂಪಲ್ ಮೊಬೈಲ್, ನೋಟ್ ಪ್ಯಾಡ್, ಲ್ಯಾಪ್ಟಾಪ್ ಇದು 3 ಒಂದೊಂದು ಡಿಸೈನ್ಸ್. ಅಂದರೆ ಸ್ಕ್ರೀನ್ ಡಿಸೈನ್ಸ್ ಇದರಲ್ಲಿ ಚೇಂಜಸ್ ಇರುತ್ತೆ. ಇದರಲ್ಲಿ ಸ್ವಲ್ಪ ಸ್ಕ್ರೀನ್ ದೊಡ್ಡದಾಗಿರುತ್ತೆ, ಸ್ವಲ್ಪ ಚಿಕ್ಕದಾಗಿರುತ್ತೆ, ಮತ್ತು ಅದು ವೈಡ್ ಆಗಿರುತ್ತೆ. ಓಕೆನಾ, ಇದರಲ್ಲಿ ನಿಮಗೆ ವೈಡ್ ಆದಾಗ ಹೆಂಗೆ ಕಾಣಿಸ್ಬೇಕು, ಸ್ಮಾಲ್ ಆದಾಗ ಹೆಂಗೆ ಕಾಣಿಸ್ಬೇಕು, ಆ ಸ್ಕ್ರೀನ್ ಲೇಔಟ್ನ ಹೆಂಗೆ ಅಡ್ಜಸ್ಟ್ ಮಾಡೋದು,
ಸೊ ಅದನ್ನು ನಿಮಗೆ ರೆಸ್ಪಾನ್ಸಿವ್ ವೆಬ್ ಡಿಸೈನ್ ಅಂತ ಹೇಳ್ತೀವಿ. ಮತ್ತು ಜಾವಾಸ್ಕ್ರಿಪ್ಟ್ ಫ್ರೇಮ್ವರ್ಕ್ನು ಕೂಡ ನಾವು ಯೂಸ್ ಮಾಡಿ ಯಾವ ರೀತಿ ಒಂದೊಂದು ವೆಬ್ಸೈಟ್ನ ಫ್ರಂಟ್ ಎಂಡಲ್ಲಿ ಮಾಡ್ಬೋದು ಅನ್ನೋದನ್ನ ನಿಮಗೆ ಮುಂದಿನ ಕ್ಲಾಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಲೈಬ್ರರಿಗಳನ್ನೆಲ್ಲ ಯೂಸ್ ಮಾಡಿ ಮಾಡೋದಿರುತ್ತೆ. ಸೊ ಇದರಲ್ಲಿ ಬಂದು ರಿಯಾಕ್ಟ್ನ ನಾವು ಯೂಸ್ ಮಾಡ್ತೀವಿ, ಮತ್ತು ಆ್ಯಂಗುಲರ್ ಇಲ್ಲ ಯಾವ್ದಾದ್ರು ಒಂದನ್ನು ಯೂಸ್ ಮಾಡ್ತೀವಿ. ಸೊ ರಿಯಾಕ್ಟ್ ಕೂಡ ಯೂಸ್ ಮಾಡ್ತೀವಿ. ಜಾಸ್ತಿ ತುಂಬ ಜನ ಯೂಸ್ ಮಾಡ್ತಿರೋದು ಇವಾಗ ರಿಯಾಕ್ಟ್, ಯಾಕಂದರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಮತ್ತು ಇಂಟರ್ಫೇಸ್ ಕೂಡ ಅದು ಸಖತ್ತಾಗಿರುತ್ತೆ. ಸೊ ಬ್ಯಾಕ್ ಎಂಡಲ್ಲಿ ಬಂದರೆ ನಿಮಗೆ ಇದರಲ್ಲಿ ಸರ್ವರ್ ಸೈಡ್ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಇದರಲ್ಲಿ ನಿಮಗೆ Node.js ಅಂತ ತುಂಬ ಯೂಸ್ಫುಲ್ ಆಗಿರುತ್ತೆ. ಮತ್ತು ಸರ್ವರ್ ಫ್ರೇಮ್ವರ್ಕ್ ಅಂತಲೂ ಬರುತ್ತೆ, ಅದಕ್ಕೂ Node.js ಯೂಸ್ ಮಾಡ್ತೀವಿ ನಾವು. ಮತ್ತು ಡೇಟಾಬೇಸಿಗೆ ಬಂದರೆ ನಾವು MySQLನ ಯೂಸ್ ಮಾಡ್ತಾ ಇದ್ದೀವಿ. ಇದೆಲ್ಲ ಈಗ ತುಂಬ ಜನ ಮಾರ್ಕೆಟಲ್ಲಿ ಇದನ್ನ ಯೂಸ್ ಮಾಡ್ತಿದ್ದಾರೆ, ಬಟ್ ನಾವು MySQLನ ಯೂಸ್ ಮಾಡ್ತೀವಿ ಅಪ್ಕಮಿಂಗ್ ಡೇಸಲ್ಲೆಲ್ಲ. ಡೇಟಾಬೇಸಸ್ ಆ್ಯಂಡ್ ORM ಕೂಡ ನಾವು ಇದನ್ನು ಮಾಡ್ತಾ ಇದ್ದೀವಿ. ಇದು ನಿಮಗೆ ನಾನು ಇವಾಗ ಏನು ಹೇಳಿದ್ರು ನಿಮ್ಗೆ ಅದನ್ನು ಅರ್ಥ ಆಗಲ್ಲ. ಮುಂದಿನ ಕ್ಲಾಸ್ಗಳಲ್ಲಿ ನಿಮಗೆ ಇದು ಅರ್ಥ ಆಗುತ್ತೆ, ಹೇಗೆ ಇದನ್ನು ಮ್ಯಾಪ್ ಮಾಡೋದು ಅನ್ನೋದ್ರ ಬಗ್ಗೆ ಇರುತ್ತೆ ಇದನ್ನು. ಸೊ ನಾನು ನಿಮಗೆ ಮುಂದಿನ ಕ್ಲಾಸ್ಗಳೆಲ್ಲ ಹೇಳ್ಕೊಂಡು ಹೋಗ್ತೀನಿ. ಮತ್ತು ಇನ್ನೊಂದು API ಅಂತ ಇರುತ್ತೆ. ಈಗ ಯೂಸರ್ಗೆ ಮತ್ತು ಸರ್ವರ್ಗೆ ಒಂದು ಕನೆಕ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಏನೋ ಒಂದು ರಿಕ್ವೆಸ್ಟ್ ಕೊಡ್ತಾನೆ ಯೂಸರು, ಆ ಯೂಸರಿಂದ ರಿಕ್ವೆಸ್ಟ್ನ ಹೋಗಿ ಸರ್ವರ್ ಸೈಡಿಂದ ಮತ್ತೆ ಅದು ನಮಗೆ ರಿಟ್ರೈವ್ ಆಗಬೇಕಂದ್ರೆ ಸೊ ಅದಕ್ಕೆ API ಅಂತೆಲ್ಲ ಬೇಕಾಗಿರುತ್ತೆ. ಸೊ ಅದು ಹೆಂಗೆ APIನ ಯೂಸ್ ಮಾಡೋದು ಅದು ಕೂಡ ನಿಮಗೆ ಕ್ಲಾಸಸ್ಸಲ್ಲೆಲ್ಲ ಹೇಳ್ಕೊಡ್ತೀನಿ, ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬಿಡಿ. ಫುಲ್ ಸ್ಟ್ಯಾಕ್ ಫ್ರೇಮ್ವರ್ಕ್, ಇದರಲ್ಲಿ ನಿಮಗೆ ಫ್ರೇಮ್ವರ್ಕ್ ಬಗ್ಗೆ ಅದೇ ಆಗಲೇ ಹೇಳಿದ್ನಲ್ಲ ನಿಮಗೆ Node.js. ಸೊ ಅದ್ರ ಬಗ್ಗೆ ನಿಮ್ಗೆ ಇದರಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀವಿ ಕ್ಲಾಸಸ್ಸಲ್ಲಿ, ಯಾವ ಫ್ರೇಮ್ವರ್ಕ್ ಯಾವುದಕ್ಕೆ ಯೂಸ್ ಮಾಡಬೇಕು ಅಂತ ಎಲ್ಲ. ಮತ್ತು ಆಥೆಂಟಿಕೇಷನ್ ಇದನ್ನು ಎಕ್ಸಾಂಪಲ್ ನಿಮಗೆ ಹೆಂಗೆ ಹೇಳೋದಂದರೆ ಒ ಟಿ ಪಿ ಫಾರ್ ಎಕ್ಸಾಂಪಲ್ ಇವಾಗ ನೀವು ಲಾಗಿನ್ ಆಗ್ತೀರಾ, ಸೈನ್ ಅಪ್ ಆಗ್ತೀರಾ ಅಂದರೆ ನಿಮಗೆ OTP ಆಥೆಂಟಿಕೇಷನ್ ಮತ್ತೆಲ್ಲ ಆಗುತ್ತಲ್ಲ. ಸೊ ಆ ರೀತಿ ಮೆಕ್ಯಾನಿಸಮ್ಸ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡೋದು, ಸೊ ಅದ್ರ ಬಗ್ಗೆ ಇದನ್ನು ಕ್ಲಾಸಸ್ ಇರುತ್ತೆ. ನೆಕ್ಸ್ಟ್ ನಿಮಗೆ ಬಂದ್ಬಿಟ್ಟು ಈಗ ನೀವು ಮಾಡಿರೋಂಥ ಒಂದು ವೆಬ್ಸೈಟ್ ಇರುತ್ತೆ, ರೆಡಿ ಇರುತ್ತೆ, ಅದನ್ನು ಹೆಂಗೆ ನೀವು ಸರ್ವರ್ಸಲ್ಲಿ ಅಪ್ಲೋಡ್ ಮಾಡೋದು, ನೆಕ್ಸ್ಟ್ ಅದನ್ನು ಹೆಂಗೆ ಡೆಪ್ಲಾಯ್ ಮಾಡಿ ಟೆಸ್ಟಿಂಗ್ ಎಲ್ಲ ಮಾಡೋದು, ಅದ್ರ ಬಗ್ಗೆ ಈ ಕ್ಲಾಸ್ ಇರುತ್ತೆ ಡೆಪ್ಲಾಯ್ಮೆಂಟಲ್ಲಿ. ನೆಕ್ಸ್ಟ್ ಇದನ್ನು ಈಗ ಡೆವಾಪ್ಸ್ ತುಂಬ ಫೇಮಸ್ ಆಗಿದೆ, ಎಲ್ಲಿ ನೋಡಿದ್ರು ಡೆವಾಪ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಡೆವಾಪ್ಸ್ ಕೂಡ ನಾನು ಇದರಲ್ಲಿ ನಿಮಗೆ ಮಿಕ್ಸಪ್ ಮಾಡಿ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಸೊ ಹೆಂಗೆ CI/CD ಪೈಪ್ಲೈನ್ನ ಇಂಪ್ಲಿಮೆಂಟ್ ಮಾಡೋದು, ಮತ್ತು ಹೆಂಗೆ ಡಾಕರಲ್ಲಿ ಇದನ್ನು ಟೆಸ್ಟ್ ಮಾಡೋದು. ಯಾಕಂದರೆ ನೀವು ಯಾವುದೇ ಒಂದು ಅಪ್ಲಿಕೇಶನ್ ಮಾಡಿದ್ರು ಆ ಅಪ್ಲಿಕೇಶನ್ ನಿಮ್ಮ ನೀವು ಡೆವಲಪರ್ ಅಂದರೆ ನಿಮ್ಮ PC ಅದು ರನ್ ಆಗುತ್ತೆ, ಓಕೆನಾ. ಅದೇ ಈಗ ನೀವು ಕ್ಲೈಂಟ್ ಪ್ರೊಡಕ್ಷನ್ ಸರ್ವರಲ್ಲಿ ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಅಲ್ಲಿ ಏನಾದ್ರು ಒಂದು ಇಶ್ಯೂಸ್ ರೈಸ್ ಆಗುತ್ತೆ. ಆವಾಗ ನೀವು ಅದನ್ನು ನನ್ನ ಸಿಸ್ಟಮಲ್ಲಿ ಅದು ಕರೆಕ್ಟಾಗಿದೆ, ನಿಮ್ಮ ಸಿಸ್ಟಮಲ್ಲಿ ಹೆಂಗೆ ಪ್ರಾಬ್ಲಮ್ ಬರ್ತಾ ಇದೆ ಅಂತ ನಿಮಗೂ ಮತ್ತು ಕ್ಲೈಂಟ್ಗೂ ಕಾನ್ಫ್ಲಿಕ್ಟ್ ಬರುತ್ತೆ. ಸೊ ಆ ಇಶ್ಯೂನ ಸಾಲ್ವ್ ಮಾಡೋದಕ್ಕೆ ನಾವು ಡಾಕರ್ನ ಯೂಸ್ ಮಾಡ್ತೀವಿ. ಡಾಕರ್ ಬಂದು ಒಂದು ಕಂಟೈನರ್ ಅದು. ಸೊ ಅದರಲ್ಲಿ ಡಿಪೆಂಡೆಂಟೀಸ್ ಏನೇನು ಬೇಕು ಅದೆಲ್ಲ ಆಲ್ರೆಡಿ ಅದರಲ್ಲಿ ಇರುತ್ತೆ. ಸೊ ಅದ್ರ ಬಗ್ಗೆ ನಿಮ್ಗೆ ಇನ್ನೂ ಜಾಸ್ತಿ ನಾನು ಮುಂದಿನ ಕ್ಲಾಸ್ಗಳಲ್ಲಿ ತಿಳ್ಸ್ಕೊಂಡು ಹೋಗ್ತೀನಿ. ಮತ್ತು ನಿಮ್ಗೆ ಹೇಳಿದ್ನಲ್ಲ ಡಾಕರ್ ಆದಮೇಲೆ ನೆಕ್ಸ್ಟು ಟೆಸ್ಟಿಂಗ್ ಬರುತ್ತೆ. ಟೆಸ್ಟಿಂಗ್ ಆದಮೇಲಿಂದ ಎಂಡ್ ಟು ಎಂಡ್ ಟೆಸ್ಟಿಂಗ್ ಇರುತ್ತೆ. ನೆಕ್ಸ್ಟು ನಿಮಗೆ ಇನ್ನು ಅಡ್ವಾನ್ಸ್ಡ್ ಏನಾದರೂ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ನಿಮಗೆ ಹೇಳ್ಕೊಂಡು ಕೊಡ್ತೀನಿ. ಐ ಥಿಂಕ್ ನನಗೆ ಸರ್ವರ್ಲೆಸ್ ಬಗ್ಗೆ ಹೇಳ್ಕೊಂಡು ಕೊಡ್ತೀನಿ, ಸರ್ವರ್ಲೆಸ್ ಆರ್ಕಿಟೆಕ್ಚರ್ ಬಗ್ಗೆ ಹೇಳ್ಕೊಂಡು ಕೊಡ್ತೀನಿ. ಸೊ ಲಾಸ್ಟಲ್ಲಿ ನಾವು ಬಂದು ಒಂದು ಓಲಾ ಇಲ್ಲ ನೆಟ್ಫ್ಲಿಕ್ಸ್ ಯಾವ್ದಾದ್ರು ಒಂದನ್ನು ಕ್ಲೋನ್ ಮಾಡೋಣ, ಅಂದರೆ ಆ ರೀತಿ ಒಂದು ವೆಬ್ಸೈಟ್ನ ಮಾಡಿ ನಿಮಗೆ ಅದ್ರ ಮೇಲೆ ಒಂದು ಪ್ರಾಜೆಕ್ಟ್ನ ಕೊಡ್ತೀವಿ. ನೀವು ಅದೇ ಥರ ಒಂದು ಪ್ರಾಜೆಕ್ಟ್ನ ಮಾಡಿದ್ರೆ ನಿಮಗೆ ನಮ್ಮ ಸೈಡಿಂದ ಒಂದು ಸರ್ಟಿಫಿಕೇಟ್ನ ಇಲ್ಲ ಏನಾದರೂ ಒಂದನ್ನು ನಮ್ಮ ಕಡೆಯಿಂದ ನಿಮಗೆ ಆದಷ್ಟು ಕೊಡೋದಕ್ಕೆ ನೋಡೋಣ ಸರ್ಟಿಫಿಕೇಟ್ನ. ಓಕೆ, ಥ್ಯಾಂಕ್ ಯು.